ಗೊಂಬೆ ಕೂರಿಸ್ತಾ ಶ್ರೀರಂಗಪಟ್ಟಣದಲ್ಲಿ ಎಷ್ಟು ವರ್ಷದಿಂದ ಕೂರಿಸಿದ್ರಿ, ಹೇಗೆ ಕೂರಿಸಿದ್ರಿ, ಇಲ್ಲಿಂದ ನಾವು ನಮ್ಮ ತಾಯಿಯವರು ಮುಂಚೆ ಮನೆಯಲ್ಲಿ ಚಿಕ್ಕ ಒಂದು ಪ್ರಮಾಣದಲ್ಲಿ ಕೂರಿಸ್ತಾ ಇದ್ರು, ಒಂದು 40-50 ವರ್ಷದಿಂದನೂ. ನಾವು ದೊಡ್ಡವರಾದ್ಮೇಲೆ ಅದನ್ನು ಸಂಪ್ರದಾಯ ಉಳಿಸ್ಕೋಬೇಕು ಅಂತೇಳಿ ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲೇ ಕೂರಿಸ್ತಾ ಇದ್ವಿ. ಪ್ರತಿ ವರ್ಷವೂ ಗೊಂಬೆಗಳು ಎಲ್ಲೋದ್ರೂ ಗೊಂಬೆ ತರ್ತಕ್ಕಂಥ ಒಂದು ಹವ್ಯಾಸ ಜಾಸ್ತಿ ಇರೋದ್ರಿಂದ, ಆಸಕ್ತಿ ಇರೋದ್ರಿಂದ ಆ ಗೊಂಬೆಗಳು ಜಾಸ್ತಿ ಆಗಿದೆ. ಆದ್ದರಿಂದ ನಮ್ಮ ನಾಗರತ್ನಮ್ಮ ನಾಡಪಟ್ಟಣ ಜ್ಞಾನ ಮಂದಿರದಲ್ಲಿ ಎಲ್ರಿಗೂ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಗೊಂಬೆ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ವಿ. ಎಷ್ಟು ಗೊಂಬೆಗಳಿದೆ ಗುರುಗಳು, ಎಲ್ಲಿ ನೀವು ತಂದಿದ್ದೀರಿ? ಸುಮಾರು ಇದನ್ನೊಂದು 2,000-3,000 ಸಾವಿರ ಗೊಂಬೆ ಇದೆ. ನಾವು ಎಲ್ಲೆಲ್ಲಿ ಯಾತ್ರೆ ಹೋಗ್ತೀವಿ, ಎಲ್ಲೆಲ್ಲಿ ಗೊಂಬೆಗಳನ್ನ ಮಾರಾಟಕ್ಕೆ ಇಟ್ಟಿರ್ತಾರೆ, ಅಲ್ಲೆಲ್ಲ ಹೋಗಿ ಎಲ್ಲಿ ಗೊಂಬೆ ಚೆನ್ನಾಗಿರುತ್ತೆ ಆ ಚೆನ್ನಾಗಿರೋಂಥ ಗೊಂಬೆಗಳನ್ನ ಸೆಲೆಕ್ಷನ್ ಮಾಡಿ ತೊಗೊಂಬರ್ತೀವಿ. ಅದಾದರೆ ನಮ್ಮ ಮನೆಯವರು ಅವರೇ ಆಗಿರ್ತಕ್ಕಂಥ ಒಂದು ಕಲೆಯಿಂದ ಬರೀ ಫೇಸ್ಗಳು ತೊಗೊಂಬಂದು ಕೈ ಕಾಲೆಲ್ಲ ಬೇರೆ ಮಾಡಿ ಅದಕ್ಕೆ ಅಲಂಕಾರಗಳನ್ನು ಮಾಡಿ ಅದೊಂದು ಮಾಡತಕ್ಕ ಹವ್ಯಾಸ ಇದೆ ಅವ್ರಿಗೆ. ಸುಮಾರು ಒಂದು 35 ವರ್ಷದಿಂದ ಬೊಂಬೆ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಆದಷ್ಟು ಕರಕುಶಲ ಪ್ರದರ್ಶನಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಇದೆ. ಅದಕ್ಕೆ ಒತ್ತಾಸೆಯಾಗಿ ನಮ್ಮ ಮನೆಯವರು ತುಂಬಾ ಹೆಲ್ಪ್ ಮಾಡ್ತಾರೆ. ನಾವೆಲ್ಲೆಲ್ಲ ಹೋಗಿ ಫೇಸ್ಗಳು ತಗೊಂಡಿದ್ದೀವಿ, ಅದಕ್ಕೆಲ್ಲ ಡ್ರೆಸ್ ಮಾಡಿ ತುಂಬಾ ಸಂತೋಷ ಪಡ್ತೀನಿ. ಅದನ್ನು ನೋಡಿ ಜನನು ತುಂಬಾ ಸಂತೋಷ ಪಡ್ತಾರೆ. ಎಷ್ಟು ಗೊಂಬೆಗಳಿದೆ ಮೇಡಮ್ ನಿಮಗೆ? ಸುಮಾರು ಒಂದು 2,500-3 ಸಾವಿರ ಗೊಂಬೆ. ನಿಮ್ಗೆ ಇದರಲ್ಲಿ ಖುಷಿ ಅನಿಸುತ್ತೆ ಮೇಡಮ್ ಒಂದು ಸಂಪ್ರದಾಯ? ನಾವು ಆದಷ್ಟು ಎಲ್ಲ ಸಂಪ್ರದಾಯನೂ ಉಳಿಸ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಜಾಸ್ತಿ ಖುಷಿ ಸಿಗುತ್ತೆ. ಎಷ್ಟು ದಿನಗಳ ಗೊಂಬೆ ಪ್ರದರ್ಶನ ಇರುತ್ತೆ? ಒಂದು 15 ದಿವಸ ಇರುತ್ತೆ. ಯಾವಾಗಿಂದ ಇರುತ್ತೆ? ಪಾಡ್ಯದಿಂದ ಪೌರ್ಣಮಿವರೆಗೂ ಇರುತ್ತೆ. ಜನರಿಗೆಲ್ಲ ಬರ್ತಾರೆ. ಇಡಕ್ಕೆ ಒಂದು 8 ದಿವಸ ಬೇಕಾಗತ್ತೆ. ಒಂದು 8 ಜನ ತುಂಬಾ ಶ್ರಮ ಪಟ್ಟಿರ್ತೀವಿ. ಅವರೆಲ್ಲ ಶ್ರಮ ಪಡೋದ್ರಿಂದ ನಮಗೂ ಸ್ವಲ್ಪ ಸಹಾಯ ಆಗುತ್ತೆ. ಅನಿಸುತ್ತೆ ಮೇಡಮ್ ಈಗ ಗೊಂಬೆ ಮನೆ ತುಂಬಾ ಚೆನ್ನಾಗಿದೆ. ನಾವು ಮದುವೆಯಿಂದ ಇಲ್ಲಿ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದವರು ಇಲ್ಲಿ ಹೀಗೆ ಒಂದು ಗೊಂಬೆ ಕಲೆಕ್ಷನ್ ಮಾಡಿದ್ರೆ ಅಂತ ಹೇಳಿ ಗೊತ್ತಾಗಿ ಇಲ್ಲಿ ಬಂದಿದ್ದೇವೆ. ತುಂಬಾ ಚೆನ್ನಾಗಿದೆ ಅಂತ, ಅಷ್ಟು ಚೆನ್ನಾಗಿದೆ ಈ ಕಲೆಕ್ಷನ್. ಹೇಗೋ ಡಿಫ್ರೆಂಟ್ ಕಲೆಕ್ಷನ್ ಇದೆ. ರಾಜಸ್ಥಾನಿ ವಾದ್ಯ ವೃಂದ ಇದೆ, ಕಲ್ಕತ್ತಾ ಡಾಲ್ಸ್ ಇದೆ, ರಾಜಸ್ಥಾನಿ ಡಾಲ್ಸ್ ಇದೆ. ಅದಕ್ಕೆಲ್ಲ ಅವರು ಡ್ರೆಸ್ ಅವರ ಕೈಯಲ್ಲೇ ಅದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಅದು ಹೇಳಲಿಕ್ಕೆ ವರ್ಡ್ಸ್ ನನಗೆ ಬರ್ತಾ ಇಲ್ಲ. ಮತ್ತೆ ಮದುವೆ ಮೀನಾಕ್ಷಿ ಟೆಂಪಲ್ನಲ್ಲಿ ನಾನು ನೋಡಿದ್ದೇನೆ. ಮತ್ತೆ ಈ ತರ ಒಂದು ಕಲೆಕ್ಷನ್ ಒಂದು ತುಂಬಾ ಅಪೂರ್ವವಾಗಿದೆ, ಎಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಇವರದ್ದು ಡೆಡಿಕೇಶನ್ ತುಂಬಾ ಒಳ್ಳೆ ನೀಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಪ್ಲಾನ್ ಮಾಡಿಕೊಂಡು ಒಳ್ಳೆ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ನಿಯರ್ಲಿ 4 years ಇಂದ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಮೈನ್ ಆಗಿ ನನಗೆ ವೆಂಕಟರಮಣ ತುಂಬಾ ಇಷ್ಟ ಆಯಿತು. ಆಮೇಲೆ ಗೌರಿಗಳು ಪ್ರತ್ಯಕ್ಷವಾಗಿ ನೋಡಿ ಅದು ಹೇಗೆ ಕೂಡಿಸ್ತಾರೆ, ಅವ್ರ ಅನುಭವ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಪ್ರತಿಯೊಂದನ್ನು ನಾನು ನೋಡಿದ್ದೀನಿ. ಈ 4 years ಇಂದ ಅವ್ರ ಜೊತೆ ನಾನು ಒಬ್ಬಳಾಗಿ ಹೆಲ್ಪ್ ಮಾಡ್ಕೊತಾ ತುಂಬಾ ಚೆನ್ನಾಗಿ ಅನಿಸ್ತದೆ. ನಿಯರ್ಲಿ 15 days ಇರ್ತಾರೆ. ಇಲ್ಲಿ ಸಾವಿರಾರು ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಕೈಯಿಂದ ಮಾಡಿದ ಗೊಂಬೆಗಳು ಎಷ್ಟೋ ತುಂಬಾ ಬರೀ ಮುಖ ಒಂದೇ ತಂದ್ಬಿಟ್ಟು ಕೈಯಿಂದ ಮಾಡ್ತಾರೆ. ರಾಜಸ್ಥಾನಿಂದ, ಕಲ್ಕತ್ತಾಯಿಂದ, ಅದು ಅಲ್ಲ ಬಾಬ್ರಿ ಡಾಲ್ಸ್ ಕೂಡ ಅವನ್ನೂ ತಂದ್ಬಿಟ್ಟು ಎಲ್ಲ ನಮ್ಮ ಸಂಸ್ಕೃತಿನ ಹೇಗೆ ಉಳಿಸ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಎತ್ತಿ ನೋಡಿಸಿದ್ದಾರೆ. ಅವರು ಮಂಗಳ ಅಮ್ಮ ಆಗಲಿ, ಕೃಷ್ಣ ಗುರುಗಳಾಗ್ಲಿ ತುಂಬಾನೇ ಇದಕ್ಕೆ ಒಂದು ಅವ್ರು ಏನು ಹೇಳಕ್ ಅಷ್ಟು ಗೊತ್ತಾಗಲ್ಲ, ಆ ಥರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಹೆಸರು ವಾರುಣಿ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.